ಈಡಪಿಂಗಳ ಎಂಬುವಂತ ನಾಡಿ ಎರಡು ತಡೆವ ಬ್ರಹ್ಮ ನಾಡಿ ಮಧ್ಯೆ ಕುಳಿತು ಮುದದಿ ನೋಡಿ ಸೋಹಂ ಸೋಹಂ ಎನ್ನುತ್ತ ಓದಬಾರದೆ ತರಳ ಓದಬಾರದೆ ಓದಿನೊಳಗಣ ಓದು ಶ್ರೀ ಗುರು ಬೋಧಿಸಿರುವ ಅರ್ಥವರಿತು ಓದಬಾರದೆ ತರಳ ಓದಬಾರದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಮಾತು. ಹೇಳು, ಇವಾಗ ಪದದಲ್ಲಿ ಹೇಳು, ಸುಮ್ಮನೆ ಆಡು ಮಾತಿನಲ್ಲಿ ಹೇಳು. ಇಡಾಪಿಂಗಳ ನಾಡಿ ತಡೆವ ಬ್ರಹ್ಮ ಮಧ್ಯೆ ನೋಡಿ ಕುಳಿತು ಇಡಾಪಿಂಗಳ ಹೇಳು ಎಂಬುವಂತ ಇಡಾಪಿಂಗಳ ಎಂಬುವಂತ ನಾಡಿ ನಾಡಿ ಮಧ್ಯ ಕುಳಿತು ಬ್ರಹ್ಮನಾಡಿ ಮಧ್ಯ ಕುಳಿತು. ನೋಡಿ ಇಲ್ಲಿ ಈ ಮೇಲ್ತುಟಿಯ ಮೇಲ್ಗಡೆ ಒಂದು ಗುಣಿ ಇದೆ. ಈ ಗುಣಿಯಲ್ಲಿ ಕೂತು ನಾಡಿ ಮಧ್ಯೆ ಕುಳಿತು ಮುದದಿ ಇಲ್ಲಿ ಕೂತು ನೋಡಿ ಸುಮ್ಮನೆ ಸೋಹಂ ಸೋಹಂ ಎನ್ನುತ್ತಾ ಇಲ್ಲಿ ಒಳಗಡೆ ಹೋಗೋ ಇಡಾಪಿಂಗಳದಲ್ಲಿ ಒಳಗಡೆ ಹೋಗೋ ಗಾಳಿ, ಹೊರಗಡೆ ಹೋಗೋ ಗಾಳಿ, ಎರಡು ಗಾಳಿ ಬೇರೆ ಇರುತ್ತೆ. ಒಂದು ಉಚ್ಛ್ವಾಸ ನಿಶ್ವಾಸ ಇರುತ್ತೆ. ಈ ಎರಡನ್ನ ನೀವು ಹಿಡಿಬಾರ್ದು ಅಂತ ಹೇಳ್ಕೋಬಾರ್ದು ಅಂತ ಬಿಡಬಾರ್ದು. ನ್ಯಾಚುರಲ್ ಆಗಿ ಬಾಡಿ ಈ ರೀತಿ ಉಸಿರಾಡ್ತಾ ಇರುತ್ತೆ. ಇಲ್ಲಿ ಕೂತ್ಕೊಂಡು ಎರಡು ಕಡೆ ಗಾಳಿ ಒಳಗೆ ಹೋಗೋದನ್ನ ಹೊರಗೆ ಬರೋದನ್ನ ಗಮನಿಸ್ತಾ ಇರೋದೇ ಧ್ಯಾನದ ಪ್ರಥಮ ಹೆಜ್ಜೆ. ಅದು ಆ ಗಮನಿಸ್ತಿರೋದು ಅದನ್ನ 600 ವರ್ಷದ ಹಿಂದೆ ಒಬ್ಬ ಗುರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಹೇಳ ಇನ್ನೊಂದ್ಸಲ. ಹೇಳು. ಈಡಪಿಂಗಳ ಎಂಬುವಂತ ನಾಡಿ ಎರಡು ತಡೆವ ಬ್ರಹ್ಮ ನಾಡಿ ಮಧ್ಯೆ ಕುಳಿತು ಮುದದಿ ನೋಡಿ ಸೋಹಂ ಸೋಹಂ ಎನ್ನುತ್ತ ಓದಬಾರದೆ ತರಳ ಓದಬಾರದೆ. ಮುಗ್ದಿನ ಗಂಡು ಮಕ್ಕಳಿಗೆ ತರಳ ಅಂತಾರೆ, ಹೆಣ್ಣು ಮಕ್ಕಳಿಗೆ ತರಳೆ ಅಂತಾರೆ. ಓದಬಾರ್ದೆ ಅಂತ ಗುರು ಕೇಳ್ಕೊತಾ ಇದ್ದೀನಿ. ಇದನ್ನೆಲ್ಲ ತಿಳ್ಕೊಬಾರ್ದೇನೋ ನೀನು. ಎಷ್ಟು ಚೆನ್ನಾಗಿದೆ ಈ ಹಾಡು, ಎಷ್ಟು ಖುಷಿಯಾಗುತ್ತೆ. ಇದನ್ನ ಯಾಕೆ ಮಾಡಿದೆ ವಿಡಿಯೋ ಅಂದರೆ, ಇದೆಲ್ಲ ಮಾಡರ್ನ್ ಎಜುಕೇಷನಲ್ಲಿ ಕಷ್ಟಪಟ್ಟು ಕಲಿಬೇಕಾಗಿ ಬಂದಿದೆ. ಆಗಲೇ ಹೇಳಿಬಿಟ್ಟಿದ್ದಾರೆ ಪದಗಳಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ನೀವು ಕೂಡ ಧ್ಯಾನದಲ್ಲಿ ಎನಿ ಕಂಫರ್ಟಬಲ್ ಸಿಟ್ಟಿಂಗ್ ಪೊಸಿಷನ್ನು ಯಾವುದ್ರಲ್ಲಾದರೂ ಕೂತ್ಕೊಂಡು ಮನಸ್ಸನ್ನ ಈ ಸೀಟ್ ಆಫ್ ಜಸ್ಟಿಸ್ ಅಂತಾರೆ ಇದನ್ನು. ಈ ಎರಡು ಮೇಲ್ತುಟಿಯ ಮಧ್ಯಭಾಗ ಗುಣಿ ಇರುತ್ತಲ್ಲ, ಅಲ್ಲಿ ಕೂತ್ಕೊಳ್ಳಿ ನೀವು. ಮನಸ್ಸನ್ನು ಕಣ್ಣು ಮುಚ್ಕೊಂಡು, ಕಣ್ಣು ಮುಚ್ಚಿದಾಗ ಮನ್ರೆಪ್ಪೆ, ಕಣ್ಣು ತೆರೆದಾಗ ಕಣ್ರೆಪ್ಪೆ. ಅದು ಇಲ್ಲಿ ಕೂತ್ಕೊಂಡು ಎರಡೂ ಹೊಳ್ಳೆಗಳಲ್ಲಿ ಹೋಗೋ ಗಾಳಿಯನ್ನು ಬರೋ ಗಾಳಿಯನ್ನು ಸುಮ್ಮನೆ ನೋಡ್ತಾ ಇರಿ ಅಷ್ಟೆ. ಬೇಕಾದ್ರೆ ಗಂಟೆಗಟ್ಟಲೆ ನೋಡಿ, ವಿಶೇಷ ಅನುಭವ ಆಗುತ್ತೆ. ಹಿಡಿತಕ್ಕೆ ಸಿಗುತ್ತೆ ಮನಸ್ಸು. ಕಿವಿ ಹೇಳೋದನ್ನು ಕೇಳಿ ವಿಚಲಿತರಾಗೋದು, ಯಾರೋ ಅಂದಿದ್ದಾರೆ ಅನ್ನೋದನ್ನು ಹೇಳಿ ಒದ್ದಾಡೋದು, ಅದೇನು ಮಾಡುತ್ತೆ, ಇಂದ್ರಿಯಗಳಿಂದ ಸ್ವಲ್ಪ ಅಷ್ಟು ಹೊತ್ತು ಡಿಸ್ಕನೆಕ್ಟ್ ಮಾಡುತ್ತೆ. ನೋಡೋ, ಉಸಿರಿನಿಂದ ನೀನು ಬದುಕಿರೋದು, ಇವುಗಳಿಂದ ಅಲ್ಲ. ಕಣ್ಣು ನೋಡಿದ್ದನ್ನೆಲ್ಲ, ಮನಸ್ಸಿನ ಮಕ್ಕಳಲ್ವಾ, ಕಣ್ಣು ನೋಡಿದ್ದೆಲ್ಲ ಬಯಸುತ್ತೆ. ಆ ಕಣ್ಣಿನ ಜೊತೆ ಈ ತಾಯಂದರು ಮಕ್ಕಳ ಕಾಟಕ್ಕೆ ಹೋಗಿ ಯಾವುದಾದ್ರೂ ಯೋಗ ಸೆಂಟ್ರಲ್ಲೋ ಅಥವಾ ಗಾರ್ಡನಲ್ಲೋ ಉದ್ಯಾನವನದಲ್ಲೋ ಕೂತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ ನೋಡಿ, ಕಾಟ ತಪ್ಪಲ್ಲ ಅಂತ. ಹಾಗೆ ಮನಸ್ಸು ಇಲ್ಲಿ ಕೂತ್ಕೊಂಡು ಎಲ್ಲ ಇಂದ್ರಿಯಗಳಿಂದ ನಿಗ್ರಹ ಅಂದರೆ ಡಿಸ್ಕನೆಕ್ಟ್ ಆಗಿ ಕಿವಿ ಕೇಳಿದ್ದೆಲ್ಲ ಕೇಳುತ್ತೆ. ಯಾವುದೋ ಒಂದು ಕೇಳಿದ್ರೆ ಮತ್ತೆ ಒದ್ದಾಡುತ್ತೆ. ಅವ್ರಿವ್ರು ಅಂದ್ರು ನೋಡು, ನಿದ್ದೆ ಮಾಡಲ್ಲ, ಏನೋ ಅಂದ್ಬಿಟ್ಟಿದ್ದಾರೆ ನನ್ನ ಬಗ್ಗೆ, ಅಲ್ಲಿ ಆಡ್ಕೋತಾರೆ ಇಲ್ಲಿ ಆಡ್ಕೋತಾರೆ ಅನ್ನೋ ಫೀಲಿಂಗ್ ಇದೆಯಲ್ಲ, ಅದು ಮನಸ್ಸಿಗೆ ಹೇಳಿ ಹೇಳಿ ಮನಃಶಾಂತಿ ಹಾಳು ಮಾಡುತ್ತೆ. ಮತ್ತೆ ಆ ಸಿಸ್ಟಮ್ ಬೇಕು, ಈ ಸಿಸ್ಟಮ್ ಬೇಕು, ಆ ಪಿಕ್ಚರ್ ಕೇಳಬೇಕು, ಆ ಹಾಡು ಕೇಳಬೇಕು, ಈ ಹಾಡು ಕೇಳಬೇಕು, ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಬೇಕು ಅಂತೆಲ್ಲ ಡಿಮ್ಯಾಂಡ್ಗಳಿಡುತ್ತೆ ಕಿವಿ. ಅದನ್ನು ಡಿಸ್ಕನೆಕ್ಟ್ ಮಾಡಿ, ಕಣ್ಣು ಡಿಸ್ಕನೆಕ್ಟ್ ಮಾಡಿ. ತ್ವಚೆ ಸ್ಪರ್ಶ ಬಯಸುತ್ತೆ. ಆ ಬಟ್ಟೆ ಬೇಕು, ಈ ಬಟ್ಟೆ ಬೇಕು, ಆ ಬೆಡ್ ಬೇಕು, ಈ ಬೆಡ್ ಬೇಕು, ಅದು ಬೇಕು, ಇದು ಬೇಕು, ಅವ್ರು ಬೇಕು, ಇವ್ರು ಬೇಕು ಅಂತ ಒದ್ದಾಡುತ್ತೆ ಸ್ಕಿನ್.
ಆ ಡಿಸ್ಕನೆಕ್ಷನ್ನು, ರುಚಿ, ಆ ರುಚಿ ತಿನ್ಬೇಕು, ಈ ರುಚಿ ತಿನ್ಬೇಕು, ಆ ನಾಲಿಗೆ ವಿಲ ಒದ್ದಾಡಿಸ್ಬಿಡುತ್ತೆ ಮನಸ್ಸನ್ನ. ನೋಡಿದ್ದೆಲ್ಲ ತಿನ್ಬೇಕು ಅನ್ನತ್ತೆ, ಹೋಟ್ಲಿಗೆ ಹೋಗ್ಬೇಕು ಅನ್ನತ್ತೆ, ಜೋಬಲ್ ದುಡ್ಡಿರಲ್ಲ. ಮನಸ್ಸೆಂಬ ತಾಯಿ ವಿಲ ಒದ್ದಾಡುತ್ತೆ ಅಲ್ವಾ. ಸುಗಂಧನೂ ಅಷ್ಟೆ, ವಾಸನೆ. ಇಷ್ಟೆಲ್ಲ 5 ಮಕ್ಕಳ ಕಾಟದಿಂದ ತಪ್ಪಿಸ್ಕೊಂಡು ಆಹಾ ಹೇಗೆ ಒದ್ದಾಡುತ್ತೆ ಮನಸ್ಸು. ಆ ಮನಸ್ಸನ್ನ ಇಲ್ಲಿ ಕೂಡಿಸ್ಬಿಟ್ಟು ನೀನು ಬದುಕಿರೋದೇ ಈ ಗಾಳಿಯಿಂದ. ಈ ಗಾಳಿ ನಿಂತೋಗ್ಬಿಟ್ರೆ ನೀನು ಸತ್ತೋಗ್ಬಿಡ್ತೀಯಾ. ನೀವೆಲ್ಲ ಮಕ್ಕಳು ಯಾರು ಬದುಕಿರಲ್ಲ ಅಂತ ಮಕ್ಕಳಿಗೆ ಬುದ್ಧಿ ಹೇಳೋದು. ಅಂದ್ರೆ ನೋಡೋ, ನೀವು ಕೇಳಿದ್ದೆಲ್ಲ ಕೊಡ್ಸೋದಕ್ಕೆ ಹಣ ಇರಬೇಕು. ಆ ಹಣ ದುಡಿಮೆಯಿಂದ ಬರುತ್ತೆ, ಅರ್ಥ ಮಾಡ್ಕೊಳ್ರು ಅಂತ ಹೇಳಲ್ವಾ. ಹಂಗೆ ಇಂದ್ರಿಯಗಳಿಗೆ ನಾವು ಅರ್ಥ ಮಾಡಿಸ್ಬೇಕು. ಕೇಳಿದ್ದೆಲ್ಲ ಕೊಡ್ಸೋಕ್ಕಾಗಲ್ಲ, ನಾವು ಬದುಕಿರೋದೇ ಈ ಗಾಳಿಯಿಂದ. ಅದಕ್ಕೆ ಸ್ವಲ್ಪ ಸೇವೆ ಮಾಡ್ರು, ಅದನ್ನ ಗಮನಿಸ್ರು. ಆ ಗಾಳಿ ನಮ್ಗೆಲ್ಲ ಕೊಡುತ್ತೆ. ಪ್ರಾಣದೇವರು, ಹನುಮಂತ, ಹೀಗೆ ಹೇಳಿ ಇಲ್ಲಿ ಕೂಡಿಸಿ ಮನಸ್ಸನ್ನ ಇಂದ್ರಿಯಗಳಿಂದ ಕಾಪಾಡದೆ ಈ ಪವಿತ್ರವಾದ ಧ್ಯಾನ, ಆ ಪವಿತ್ರವಾದ ಸೋಹಂ ಎಂದು ಆ ಸಾಲು ಯಾರೋ ಆ ಮಹಾ ಗುರುದೇವರಿಗೆ ವಂದಿಸುತ್ತಾ ಧನ್ಯವಾದ. ಅಹೋರಾತ್ರ.